ಈಗೇನು ಮಾಡೋದು? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ಗಾರ್ಡನ್ ಏರಿಯಾದಲ್ಲಿ ಕೂರಿಸಿರಿ. ಓಕೆ ಮ್ಯಾಮ್. ಅವ್ರಿಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ರೆ? ಅಮ್ಮ, ಭಯ ಪಡ್ಬೇಡ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ ಇಲ್ಲಿವರೆಗೂ ಬಂದಿದ್ದು? ನಿಮ್ಮ ಬಾಯಿಂದ ಈ ಮಾತು ಕೇಳೋದಕ್ಕೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಮೇಡಮ್. ಏನೇಹೋ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗ ಕಾಣೆಯಾಗಿದ್ದಾರಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನನ್ ಮಕ್ಳಿಬ್ರು ಬ್ಯುಸಿ ಆಗಿರ್ತಾರೆ, ಇಂಥ ಕಡೆನೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಹೌದು, ನಿಮ್ಗ್ಯಾಕೆ ಈ ಅನುಮಾನ? ಏನ್ ಮೇಡಮ್ ಈಗ ಕೇಳ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಗ ಕಾಣೆಯಾಗಿದ್ದಾನಂತೆ ವೈರಲ್ ಆಗಿದೆ. ಹೌದಾ? ಎಸ್ ಮೇಡಮ್. ಅದಕ್ಕೆ ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ ಅಂತ DYSP ಅವರೇ ಡೈರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಓ, ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್. ಆದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅವ್ರು ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂತ ನಮ್ಮಂತ ಪರ್ಸನಾಲಿಟೀಸ್ನ ಟಾರ್ಗೆಟ್ ಮಾಡ್ತಾರೆ. ತಲೆ ಬುಡ ಇಲ್ದಿರೋ ವಿಷಯಗಳನ್ನ ಪೋಸ್ಟ್ ಮಾಡ್ತಾರೆ. ಯು ನೋ ದಟ್ ರೈಟ್? ಮೀನಿಗೆ ರೆಕ್ಕೆ ಇದ್ರೂ ಹಾರಕ್ಕಾಗಲ್ಲ ಅನ್ನೋ ಸತ್ಯದಷ್ಟೇ ಈ ತರ ವಿಷಯಗಳು ಇನ್ಸ್ಪೆಕ್ಟರ್. ಇದನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ರೆಕ್ಕೆ ಇದೆಯೋ ಇಲ್ವೋ, ಮೀನ್ ಮೇಲಕ್ಕೆ ಹಾರೋದ್ಮೇಲೆ ಹದ್ದಿನ ಕೊಕ್ಕಿಗೆ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಜೀವಂತವಾಗಿರೋಕ್ ಸಾಧ್ಯ. ಕುಮಾರ್, ಹೆಲ್ಪ್ ಮಾಡ್ತೀನಿ ಅಂತ ಡಿಪಾರ್ಟ್ಮೆಂಟ್ ಅವರೇ ನಮ್ಮ ಮನೆ ಹತ್ರ ಬಂದಿದ್ದಾರೆ. ನಿಂದೇನೋ? ಕಿಡಿಗೆ ಗಾಳಿ ಜಾಸ್ತಿ ಆದಷ್ಟು ಜ್ವಾಲೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇದೂ ಹಾಗೇನೆ. ಇನ್ಸ್ಪೆಕ್ಟರ್, ನಿಮಗ್ ಬಂದಿರೋ ಸುದ್ದಿ ಸುಳ್ಳಲ್ಲ. ಕುಮಾರ್, ಅವ್ರು ಇವಾಗ ಬಂದಿರೋದು ಗೊತ್ತು ಅತ್ತೆ. ಸುದ್ದಿನೇ ಇಲ್ದೇ ಇರೋನು ಅಟ್ಲೀಸ್ಟ್ ಈಗ ಸುದ್ದಿನಲ್ಲಿ ಇದಾನಲ್ಲ. ನಾವಿನ್ನೂ ಸುಮ್ಮನೆ ಇದ್ರೆ ನನ್ನ ಮಗನ್ನ ನಾನು ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ. ಇನ್ಸ್ಪೆಕ್ಟರ್, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಸುದ್ದಿ ನಿಜ. ನನ್ನ ಮಗ ಕಾಣೆ ಆಗಿ 5 ದಿನ ಆಯ್ತು. ಅವನ್ ಸಕಲೇಶ್ಪುರಕ್ಕೆ ಹೋಗಿರೋದು ನಿಮಗ್ ಗೊತ್ತಲ್ವಾ? ಹೋಗಿದ್ ನಿಜಾನೇ, ಆದ್ರೆ ಇನ್ನೂ ಮನೆಗೆ ಬಂದಿಲ್ವಲ್ಲ. ಇನ್ಸ್ಪೆಕ್ಟರ್, ನನ್ನ ಮಗ ಅಥರ್ವ ಸಕಲೇಶ್ಪುರದಲ್ಲಿರೋ ಗ್ಯಾಸ್ ಫ್ಯಾಕ್ಟ್ರಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಸಾಲ್ವ್ ಮಾಡಿ ಬರ್ತೀನಿ ಅಂತ ಹೋದ. ಬಟ್ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನೋಡಿ ಇನ್ಸ್ಪೆಕ್ಟರ್, ಅವನು ಟ್ರಾವೆಲ್ ಫ್ರೀ. ಈ ರೀತಿ ಇನ್ಫಾರ್ಮ್ ಮಾಡದೆ ಹೋಗಿರೋದು ಇದೇ ಮೊದಲಲ್ಲ. ಹಾಗಂತ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಮೇಡಮ್. ನೀವ್ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇ ಸುಮುಟೋ ಕೇಸ್ ಅಂಡರ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಇನ್ಸ್ಪೆಕ್ಟರ್, ಈ ರೀತಿ ಅನ್ನೆಸೆಸರಿ ಇಶ್ಯೂಗಳಿಂದ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಗತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವೇ ಯೋಚನೆ ಮಾಡಿ ಮೇಡಮ್, ರೆಪ್ಯುಟೇಷನ್ ಇಲ್ಲ ಮಗನ? ಸರ್, ನಾನು ಕಂಪ್ಲೇಂಟ್ ಕೊಡ್ತೇನೆ. ದಯವಿಟ್ಟು ನನ್ನ ಮಗನ ಹುಡುಕೊಡಿ. ಬನ್ನಿ ಸರ್. ಕುಮಾರ್, ಏ ಕುಮಾರ್, ಏನೇ ಯೋಚನೆ ಮಾಡ್ತಾ ಇದೀಯಾ? ಪಾಪ ಅಥರ್ವನ್ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಿದೆ ಕಣೋ. ರಾಜನ್ ತರ ಇದ್ದವನ್ನ ನಾ ಗೋಡೆ ಮಧ್ಯೆ ಕೂಡ್ ಹಾಕಿದ್ದಾರೆ ಪಾಪಿಗಳು. ಹೇಗೂ ಅಥರ್ವ ಸರಿರೋ ಜಾಗ ಗೊತ್ತಾಗಿದೆಯಲ್ಲ, ಹೋಗಿ ಕರ್ಕೊಂಬರೋಣ ಬಿಡು. ಅಲ್ಲಷ್ಟೊಂದು ಜನ ಇದ್ದೀರಾ ಅಂತ ಹೇಳ್ತಿದ್ದೀರಾ, ಹೇಗೆ ಕರ್ಕೊಂಬರಕ್ಕಾಗತ್ತೆ? ಏನಾದ್ರೂ ಮಾಡ್ಲೇಬೇಕು. ನಾವಿಲ್ವೇನೆ? ಮೈ ಬೆಳ್ಸಿದ್ರೆ ಸಾಲ್ದು, ಸ್ವಲ್ಪ ತಲೆನೂ ಓಡ್ಸು. ಅವ್ರಿರೋದ್ 7 ರಿಂದ 8 ಜನ, ನಾವು 3 ಜನ. ಕಷ್ಟ. ನೀನ್ ಹೇಳೋದೇನೋ ಕರೆಕ್ಟ್. ಅವ್ರಿಗೆ ಹೊಡೆಯೋದ್ ಕಷ್ಟ. ಯಾಮಾರ್ಸ್ ಹೆಂಗಾದ್ರೂ ಕರ್ಕೊಂಬರ್ಬೇಕು. ಏನಾದ್ರೂ ಪ್ಲಾನ್ ಮಾಡು. ಹೇಗಿದ್ರು ನೀವು ಅವ್ರ ಮನೇಲೇ ಇರ್ತೀರಲ್ಲ, ಯೋಚನೆ ಮಾಡಿ, ಐಡಿಯಾ ಹೊಳೆಯುತ್ತೆ.
ನಾಳೆ ಅವ್ರು ತಿನ್ನೋ ಊಟದಲ್ಲಿ ಪ್ರಜ್ಞೆ ತಪ್ಪೋ ಮಾತ್ರೆ ಹಾಕೋಣ. ಅದೇ ಊಟನ ಅಥರ್ವ ಅವರು ಮಾಡಿದ್ರೆ ಅವರು ಪ್ರಜ್ಞೆ ತಪ್ಪಲ್ವಾ? ಎಚ್ಚರ ತಪ್ಪಿದ್ರೆ ಏನಂತೆ, ಮುಖಕ್ಕೆ ಸ್ವಲ್ಪ ನೀರ್ ಹಾಕಿ ಎಬ್ಬರ್ಸ್ಕೊಂಬಂದ್ರೆ ಆಯ್ತು. ಎಚ್ಚರ ಆಗದೆ ಹೋದ್ರೆ ಹೊತ್ಕೊಂಡ್ ಬರೋಣ. ಎಷ್ಟ್ ದೂರ? ಅವ್ರು ಉಳ್ಕೊಂಡಿರೋ ಜಾಗದಿಂದ ಸ್ವಲ್ಪ ದೂರದಲ್ಲೇ ಕಾರ್ ನಿಲ್ಸಿರೋಣ. ಎಚ್ಚರ ಆಗ್ಲಿಲ್ವಾ, ಹೇಗಾದ್ರೂ ಕಷ್ಟಪಟ್ಟು ಅಲ್ಲಿ ತನಕ ಅವ್ರನ್ನ ಕರ್ಕೊಂಡ್ಬಂದು ಎಸ್ಕೇಪ್ ಆಗೋಣ. ಇದೆಲ್ಲ ನನ್ಗೆ ಯಾಕೋ ರಿಸ್ಕ್ ಅನಿಸ್ತದೆ ಕಣ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಹಾಗೆ ಕಿಡ್ನಾಪ್ ಆಟನ ಕಿಡ್ನಾಪ್ ಮಾಡೇ ಮುಗಿಸ್ಬೇಕು. ನನ್ ಪ್ಲಾನ್ ಮಾಡ್ದಂಗೆ ಎಕ್ಸಿಕ್ಯೂಟ್ ಮಾಡೋಣ. ನೀನ್ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ನಾಳೆ ನಿನ್ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಕಲಾ ಅಮ್ಮನ್ನೇ ಕೆಲ್ಸಕ್ಕೆ ಕಳಿಸ್ಬೇಕು, ಆಗತ್ತಾ? ಅದಕ್ಕೇನಂತೆ, ಅಮ್ಮನ ಹತ್ರನೇ ಕೇಳೋಣ. ಅಮ್ಮ, ಅಮ್ಮ, ನಾಳೆ ನಾನೆಲ್ಲ ಕೇಳಿಸ್ಕೊಂಡೆ. ತುಂಬಾ ಧೈರ್ಯವಂತೆ ನೀನು. ನಿನ್ನ ನಂಬದವ್ರನ್ನ ಕಾಪಾಡ್ಕೊಂಡ್ಬಿಟ್ಟೆ. ನಾಳೆಯಿಂದ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಬಿಡು. ಅಮ್ಮ, ನಾಳೆ ನಾನ್ ಕೆಲ್ಸಕ್ ಹೋಗಿ ಅಡ್ಗೆ ಮಾಡಿ ಅದಕ್ಕೆ ಪ್ರಜ್ಞೆ ತಪ್ಪೋ ಮಾತ್ರೆ ಹಾಕಿ ಸ್ವರ್ಣಕ್ಕನ ಹತ್ರ ನಾಳೆಯಿಂದ ನಾನ್ ಕೆಲ್ಸಕ್ ಬರಲ್ಲ, ಕಲಕ್ಕನೆ ಬರ್ತಾರೆ ಅಂತ ಹೇಳ್ತೀನಿ. ಅಷ್ಟ್ರಲ್ಲಿ ನೀವ್ ಬನ್ನಿ. ಆಯ್ತಮ್ಮ, ಆಯ್ತು. ಆದ್ರೆ ನೀನು ಹುಷಾರು. ಸೂರಿ, ರಾಕೇಶ, ನಾನ್ ಆಚೆ ಬರೋ ಅಷ್ಟ್ರಲ್ಲಿ ನೀವಿಬ್ರು ರೆಡಿ ಇರ್ಬೇಕು. ಸರಿ ಆಯ್ತು. ಅಮ್ಮ, ನಮ್ಮಿಂದ ನಿಮಗ್ ತುಂಬಾ ತೊಂದರೆ ಆಗ್ತಿದ್ಯಾ? ಒಳ್ಳೆ ಕೆಲ್ಸಕ್ಕೆ ತೊಂದ್ರೆ ಆದ್ರೂ ಪರವಾಗಿಲ್ಲಮ್ಮ. ಇಷ್ಟು ದಿನ ಅನ್ನ ಹಾಕಿರೋ ಮನೆ, ಅವ್ರು ಚೆನ್ನಾಗಿರ್ಬೇಕು. ಆಮೇಲೆ ಆ ಜನ ಏನ್ ಮಾಡಕ್ಕೂ ಏಸಲ್ಲ. ಜಾಗ್ರತೆ. ಇವಳೇನ್ ಕಮ್ಮಿ ಇಲ್ಲ ಬಿಡಮ್ಮ. ಆ ಕಿಡ್ನಾಪರ್ಸ್ಗೆ ಪ್ರಜ್ಞೆ ಹೋಗೋ ತರ ಮಾತ್ರೆ ಹಾಕ್ದಾಗೆ ಈ ಸ್ವರ್ಣಕ್ಕನ್ಗೆ ನಿಜ ಬಾಯ್ ಬಿಡೋ ತರ ಮಾತ್ರೆ ಹಾಕ್ಬೇಕಿತ್ತು. ಅದೇ ಮತ್ತೆ ಈ ಹಳ್ಳಿಲಿದ್ದೆ ಹೀಗೆ, ಇನ್ ಡೆಲ್ಲಿಲಿ ಇದ್ದಿದ್ರೆ ಹೇಗೋ. ಇಲ್ಲ ಇಲ್ಲ, ಇದು ಹಳ್ಳಿಲಾಗಿರೋ ಪ್ಲಾನ್ ಅಲ್ವೇ ಅಲ್ಲ. ಇಲ್ಲಿ ಆಡ್ತಿರೋ ಕೈ ಸ್ವರ್ಣಂದಾದ್ರೆ ಆಡಿಸ್ತಿರೋ ಕೈ ಬೇರೆನೇ ಇದೆ. ಲೇ ಸಿಂಧು, ಯಾರ ಬಗ್ಗೆ ಹೇಳ್ತಿದ್ದೆ ಗೊತ್ತಿದ್ಯಾ? ಗೊತ್ತು. ನಿನ್ನ ನಿಮ್ಮಂತ ಮಿಡಲ್ ಕ್ಲಾಸ್ಗಳೇ ಇಷ್ಟು. ಈ ವಸುಂಧರಾ ರಾಜ್ ಬಹದ್ದೂರ್ ಮನ್ಸ್ ಮಾಡಿದ್ರೆ ದೇವ್ರ ಕಿರೀಟದಿಂದ ಪಾದದವರೆಗೂ ಚಿನ್ನದ ಹೂನ ಸುರಿಸ್ತೀನಿ. ಸೀರಿಯಸ್ಲಿ ಇದ್ರಲ್ಲಿ ಅವ್ರ ಅಮ್ಮನ್ ಪಾತ್ರನೂ ಇದೆ ಅನ್ನಿಸ್ತಿದೆ.